ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ನಾನು ಮನೆಯಲ್ಲೇ ಈಸಿಯಾಗಿ ಧನಿಯಾ ಪೌಡರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು, ನಾನು ಇಲ್ಲಿ 2 kg ಧನಿಯಾ ತೊಗೊಂಡಿದ್ದೀನಿ. ಅಂದರೆ ನೀವು ಶಾಪಿಂದ ತರಬೇಕಾದ್ರೇ ಸ್ವಲ್ಪ ನೀಟಾಗಿರೋದು ಕ್ವಾಲಿಟಿ ನೋಡಿಕೊಂಡು ತೊಗೊಂಡು ಬನ್ನಿ. ನೋಡಿ, ಇದನ್ನೊಂದು 2 ರಿಂದ 3 ಅವರು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿದೆ ಧನಿಯಾ. ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಅಂದರೆ 1 ಹಿಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ. ಮತ್ತು ನಾನಿಲ್ಲಿ 2 ಹಿಡಿಯುವಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ರೇಷನ್ ಅಕ್ಕಿ. ಮತ್ತು 2 ಹಿಡಿ ಕುಟ್ಟಿ, ಅಂದರೆ ಅರ್ಶಿನದ ಬೋಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಹಿಡಿಯುವಷ್ಟು ಅರ್ಶಿನದ ಬೋಟಿದೆ. ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗ. ನೀವು ಇದು ಬೇಕಂದರೆ ಹಾಕೊಬೋದು, ಇಲ್ಲಾಂದರೆ ಬೇಡ. ಇಲ್ಲಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಧನಿಯಾ ಹುರ್ಕೊಳ್ಳೋಣ. ಧನಿಯಾ ಮತ್ತು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇವಾಗ ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಟು ಧನಿಯಾ ಹುರ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ. ನಾವು ಅಂಗಡಿನಲ್ಲಿ ತರೋದು ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಇವಾಗ ಧನಿಯಾ ಹುರ್ಕೊಳ್ಳೋಣ. ನೋಡಿ, ಸ್ಟವ್ ಮೇಲೆ ಬಾಣಲಿ ಇಟ್ಟು ಸ್ಟವ್ ಅಂಟ್ಕೊತಾ ಇದ್ದೀನಿ. ಸ್ಟವ್ ಬಿಸಿ ಆದ ತಕ್ಷಣವೇ ಸ್ವಲ್ಪ ಧನಿಯಾ ಹಾಕ್ಕೊಂಡು ಜಾಸ್ತಿ ರೋಸ್ಟ್ ಮಾಡ್ಕೊಬಾರ್ದು. ಇವಾಗ ನೋಡಿ, ಸ್ಟವ್ ಬಾಣಲಿ ಬಿಸಿ ಆಗಿದೆ. ನೋಡಿ, ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಬಿಸಿ ಆಗಿದೆ. ಇವಾಗ ಧನಿಯಾ ಬೀಜ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟೆಷ್ಟು ಕಂಫರ್ಟಬಲ್ ಅನಿಸುತ್ತೋ ಅಷ್ಟಷ್ಟು ಹಾಕ್ಕೊಳ್ಳಿ. ನೋಡಿ, ಕೈ ಬಿಡಬಾರ್ದು, ಕೈ ಬಿಡ್ದೇನೆ ಆಡಿಸ್ಕೊಬೇಕಾಗುತ್ತೆ. ಮತ್ತು ಜಾಸ್ತಿ ರೋಸ್ಟು ಮಾಡಬಾರ್ದು. ಸ್ವಲ್ಪ ಅದು ಘಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ, ಧನಿಯಾ ಬೀಜ ಘಮ ಬರುತ್ತೆ. ಒಂದು ಸಲಿಗೆ ಹಾಕ್ಕೊಂಡ್ರೆ 1 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ಸ್ವಲ್ಪ ನೋಡಿ, ನಾವು ಹಿಂಗೆ ಹಿಡಿದ್ರೆ ಹಿಂಗೆ ಸ್ವಲ್ಪ ಬಿಸಿ ಆಗಬೇಕು, ಅವಾಗ ತೆಗೆದುಬಿಟ್ರೆ ಸಾಕಾಗುತ್ತೆ. ಜಾಸ್ತಿ ರೋಸ್ಟ್ ಮಾಡಿಬಿಟ್ರೆ ಪುಡಿ ಕಹಿ ಬಂದ್ಬಿಡುತ್ತೆ ಮತ್ತು ಕಲರ್ ಚೇಂಜ್ ಆಗಿಬಿಡುತ್ತೆ. ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಏನಕ್ಕೆ ಹಾಕಲಿ ನೀವು, ಅಷ್ಟು ಟೇಸ್ಟಿಯಾಗಿ ಬರಲ್ಲ. ನೋಡಿ, ಈ ಥರ ಕೈ ಬಿಡದೆ ಹಾಕ್ಕೊಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, 2 kg ತೊಗೊಂಡಿದ್ದೀನಿ ಧನಿಯಾ. ನೀವು ಎಷ್ಟು ಮೆಜರ್ಮೆಂಟ್ ತೊಗೊತೀರೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಜಾಸ್ತಿ ಮಾಡ್ಕೊತಾ ಇರೋದ್ರಿಂದ ನಾನು ಸ್ವಲ್ಪ ಮೆಜರ್ಮೆಂಟು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಎಲ್ಲ ಧನಿಯಾನ ನೋಡಿ ಇದೇ ಥರ ಆಡಿಸ್ಕೊಬೇಕಾಗುತ್ತೆ. ನೋಡಿ, ನಾನು ಇದನ್ನು ಹಾಕ್ಕೊಂಡು 1 ನಿಮಿಷ ಆಗಿದೆ. ನೋಡಿ, ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ. ಮತ್ತು ಹಂಗೆ ಬರಲಿಲ್ಲ ಅಂದ್ರೂ ನೋಡಿ, ನೀವು ಹಿಂಗೆ ಹಿಡಿದು ನೋಡಿದ್ರೆ ಬಿಸಿ ಆಗುತ್ತೆ, ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ. ಆವಾಗ ತೆಗೆದುಬಿಡಿ. ನೋಡಿ, ಇವಾಗ ಆಗಿದೆ, ನಾನು ತೆಗಿತಾ ಇದ್ದೀನಿ. ಎಲ್ಲ ಧನಿಯಾನು ಇದೇ ಥರನೇ ಹುರ್ಕೊಬೇಕಾಗುತ್ತೆ. ನೋಡಿ, ಧನಿಯಾ ಎಲ್ಲ ಉದ್ದಾಗಿದೆ. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು 2 kgಗೆ ನೋಡಿ 2 ಹಿಡಿ ಹಾಕ್ಕೊತಾ ಇದ್ದೀನಿ ಅಕ್ಕಿ. ನೀವು ಮೆಜರ್ಮೆಂಟ್ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕ್ಕೊಬಾರ್ದು ಅಕ್ಕಿ. ನೋಡಿ, ಇದನ್ನು ಕೈ ಬಿಡದೆ ನೀಟಾಗಿ ಹಾಕ್ಕೊಬೇಕಾಗುತ್ತೆ. ಆದಷ್ಟು ನೀವು ರೇಷನ್ ಅಕ್ಕಿ ತಗೊಳ್ಳಿ, ಇಲ್ಲಾಂದರೆ ಇಡ್ಲಿ ದೋಸೆ ತೊಗೊತೀರಲ್ವಾ, ಆ ಅಕ್ಕಿ ಹಾಕ್ಕೊಳ್ಳಿ. ನೋಡಿ, ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ಆಗಿದೆ. ಮತ್ತು ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಇದು ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ, ಆಪ್ಷನಲ್ ಇದು.
ಚಕ್ಕೆ ಲವಂಗನೂ ಆಗಿದೆ. ಇವಾಗ ತೆಗಿತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ದಪ್ಪ ದಪ್ಪ ಆಗುತ್ತೆ, ಗೊತ್ತಾಗುತ್ತೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಇಡೀನಲ್ಲಿ ಒಂದು ಇಡೀ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಜಾಸ್ತಿ ಬೇಕಂದ್ರೂ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು, ಜಾಸ್ತಿನೂ ಹಾಕ್ಬಾರ್ದು. ಇದು ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಚಕ್ಕೆ ಲವಂಗ ಕರಿಬೇವಿನ ಸೊಪ್ಪು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಈ ಪುಡಿನ ನೀವು ಏನಾದರೂ ಪಲ್ಯಗಳಿಗೆ, ಮಾಮೂಲಿ ಮನೇಲಿ ಮಾಡೋದು ಪಲ್ಯಗಳಿಗೆ ಈರುಳ್ಳಿ ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಪುಡಿ ಹಾಕ್ಬಿಟ್ರು ಮಸಾಲೆ ಪೌಡರು ತುಂಬ ಚೆನ್ನಾಗಿರುತ್ತೆ ಪಲ್ಯ ನೋಡಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ. ಕರಿಬೇವಿನ ಸೊಪ್ಪು ಆಗಿದೆ ನೀಟಾಗಿ ನೋಡಿ. ಹಿಂಗೆ ಮುಟ್ಟಿದ್ರೆ ನೋಡಿ ಈ ಥರ ಪುಡಿ ಹಾಕಬೇಕು, ಆ ಥರ ಹುರ್ಕೊಬೇಕು ನೋಡಿ. ಇವಾಗ ಎಲ್ಲ ಆಗಿದೆ ನೀಟಾಗಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಮತ್ತು ಅರಿಶಿನ ತೊಗೊಂಡಿದ್ವಲ್ಲ, ಅರಿಶಿನ ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಇಲ್ಲಿ 2 kg ಧನಿಯಕ್ಕೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು 2 ಇಡೀ ಅರಿಶಿನ ಇದೆ. ನಿಮಗೆ ಸ್ವಲ್ಪ ಕಲರ್ ಏನಾದರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಕಾಗುತ್ತೆ ಇಷ್ಟೇನೆ ನೋಡಿ. ಇದು ನಾವು ಲಾಸ್ಟಿಗೆ ಹುರಿದಿರ್ತೀವಲ್ವ, ಬಾಣಲಿ ಬಿಸಿ ಇರುತ್ತೆ, ಆ ಬಿಸಿನಲ್ಲೇ ಆಗಿಬಿಡುತ್ತೆ. ಇದನ್ನೇನು ಹುರ್ಕೊಳ್ಳೋದೇನು ಬೇಡ. ನಾನು ಒಣಗಿಸಿದ್ದೀನಿ ಬಿಸಿಲಲ್ಲಿ ನೋಡಿ. ಸ್ಟವ್ ಆಫ್ ಮಾಡಿದ್ದೀನಿ. ಈ ಬಿಸಿನಲ್ಲೇ ಆಗುತ್ತೆ. ಒಂದು 2 ನಿಮಿಷ ಇದೇ ಬಿಸಿನಲ್ಲೇ ಆಗುತ್ತೆ, ಬಾಣಲಿ ಬಿಸಿನಲ್ಲಿ ನೋಡಿ. ಅರಿಶಿನೂ 1 ರಿಂದ 2 ನಿಮಿಷ ಬಾಣಲಿ ಬಿಸಿನಲ್ಲೇ ಆಗಿದೆ ಚೆನ್ನಾಗಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಹುರಿದಾಗಿದೆ. ನಾನಿವಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಚಕ್ಕೆ ಲವಂಗ, ಅಕ್ಕಿ, ಅರಿಶಿನ, ಮೆಂತ್ಯ, ಧನಿಯಾ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಲ್ಲಿಗೆ ಕೊಡಬೇಕಾಗುತ್ತೆ. ನೋಡಿ ಇವಾಗ ಇದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಮಿಲ್ಲಿಗೆ ಕಳಿಸ್ತಾ ಇದ್ದೀನಿ. ಆಮೇಲೆ ಪೌಡ್ರ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನೋಡಿ. ಮಿಲ್ಲಿಗೆ ಕಳಿಸ್ತಾ ಇದ್ದೀನಿ. ನೋಡಿ ಧನಿಯಾ ಪುಡಿ ಆಗಿದೆ, ಮಿಲ್ಲಿಗೆ ಕಳಿಸಿದ್ದೆ ಪುಡಿ ಆಗಿದೆ ನೋಡಿ. ನೋಡಿ ಇಷ್ಟು ನುಣ್ಣಗೆ ಹಾಕ್ಸ್ಬೇಕು ನೋಡಿ. ಚೆನ್ನಾಗಿ ಪುಡಿ ಆಗಿದೆ. ಇದನ್ನು ನೀವು ಎಷ್ಟು ದಿವಸ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ. ನಾನಿವಾಗ ಒಂದು ಕಂಟೈನರ್ಗೆ ಹಾಕ್ತಾಯಿದ್ದೀನಿ, ಗ್ಲಾಸ್ ಕಂಟೈನರ್ಗೆ ನೋಡಿ. ಒಳ್ಳೆ ಘಮ ಬರ್ತಾಯಿದೆ ಪುಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.